ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದ್ದು, ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ ಅಂತ ನೋಡೋಣ. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವಂತಹ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ವಿವಿಧ ವೃಂದಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಇದೆ. ಹಾಗಾದರೆ ಬನ್ನಿ ಯಾವ ಹುದ್ದೆ ಅಂತ ನೋಡೋಣ. ಹುದ್ದೆಯ ಹೆಸರು ಸೀನಿಯರ್ ಪ್ರೋಗ್ರಾಮರ್. 2 ಹುದ್ದೆಗಳಿದ್ದಾವೆ. HKಗೆ ಒಂದು ಹುದ್ದೆ, ನಾನ್ HKಗೆ ಒಂದು ಹುದ್ದೆ ಇದ್ದು, ಈ 2 ಹುದ್ದೆಗಳು ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದ್ದಾವೆ. ಇದರ ವೇತನ ಶ್ರೇಣಿ ಬಂದುಬಿಟ್ಟು 52,650ರಿಂದ 97,100 ತನಕ ಇದೆ. ಅದೇ ರೀತಿ ಹುದ್ದೆಯ ಸಂಖ್ಯೆ 2 ಜೂನಿಯರ್ ಪ್ರೋಗ್ರಾಮರ್. ಇವು ಕೂಡ 2 ಹುದ್ದೆಗಳಿದ್ದು, HKಗೆ ಒಂದು ಹುದ್ದೆ, ನಾನ್ HKಗೆ ಒಂದು ಹುದ್ದೆ ಇದ್ದು, ಇವು ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದ್ದಾವೆ. ನೆಕ್ಸ್ಟು ಹುದ್ದೆಯ ಸಂಖ್ಯೆ 3 ಜೂನಿಯರ್ ಕನ್ಸೋಲ್ ಆಪರೇಟರ್ ಅಂತ ಇದೆ. 4 ಹುದ್ದೆಗಳಿದ್ದಾವೆ. ಉಳಿಕೆ ಮೂಲ ವೃಂದದಲ್ಲಿ ಅಂದರೆ ನಾನ್ HK ವಿಭಾಗದಲ್ಲಿ 3 ಹುದ್ದೆ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹುದ್ದೆ ಇದ್ದು, ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆ ಇದೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇದ್ದು, ಪರಿಶಿಷ್ಟ ಪಂಗಡಕ್ಕೆ ಒಂದು ಹುದ್ದೆ ಇದೆ. ಟೋಟಲ್ ನಾನ್ HKಯಲ್ಲಿ 3 ಹುದ್ದೆಗಳಿದ್ದಾವೆ. ಅದೇ ರೀತಿ HKಯಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಇದು ಒಂದು ಹುದ್ದೆ ಮೀಸಲಾಗಿಡಲಾಗಿದೆ. ಅದೇ ರೀತಿ ಹುದ್ದೆ ಸಂಖ್ಯೆ 4 ಕಂಪ್ಯೂಟರ್ ಆಪರೇಟರ್. 4 ಹುದ್ದೆಗಳು. ಉಳಿಕೆ ಮೂಲ ವೃಂದಕ್ಕೆ ಅಂದರೆ ನಾನ್ HKಗೆ 3, ಕಲ್ಯಾಣ ಕರ್ನಾಟಕಕ್ಕೆ 1. ಇದರ ವೇತನ ಶ್ರೇಣಿ ಬಂದುಬಿಟ್ಟು 30,350ರಿಂದ 58,250ರವರೆಗೆ ಇದೆ. ಇಲ್ಲಿರುವಂತಹ ಹುದ್ದೆಗಳು ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯ ಅಭ್ಯರ್ಥಿಗಳಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1. ಟೋಟಲ್ ನಾನ್ HK ವಿಭಾಗಕ್ಕೆ 3 ಪೋಸ್ಟ್ಗಳಿದ್ದು, HK ಪೋಸ್ಟ್ಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಅದೇ ರೀತಿ ಹುದ್ದೆ ಸಂಖ್ಯೆ 5 ಸಹಾಯಕರು. 3 ಹುದ್ದೆಗಳಿದ್ದಾವೆ. ನಾನ್ HKಗೆ 2 ಹುದ್ದೆಗಳು, ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಇದ್ದು, ಇದರ ವೇತನ ಶ್ರೇಣಿ 30,350ರಿಂದ 58,250 ಇದೆ. ಇವು ಕೂಡ ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯ ಅಭ್ಯರ್ಥಿಗಳಿಗೆ 1. ಟೋಟಲ್ 2 ಹುದ್ದೆ ನಾನ್ HKದಲ್ಲಿ ಇದೆ. HKದಲ್ಲಿ ಪರಿಶಿಷ್ಟ ಜಾತಿಗೆ ಮಾತ್ರ 1 ಹುದ್ದೆ ಇದೆ. ಹುದ್ದೆಯ ಸಂಖ್ಯೆ 6 ಕಿರಿಯ ಸಹಾಯಕರು. 8 ಹುದ್ದೆಗಳಿದ್ದಾವೆ. ಟೋಟಲ್ 8 ಹುದ್ದೆಗಳಲ್ಲಿ ನಾನ್ HKಗೆ 7 ಇದ್ದು, ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಮೀಸಲಿಡಲಾಗಿದೆ. ವೇತನ ಶ್ರೇಣಿ ಬಂದುಬಿಟ್ಟು 21,400ರಿಂದ 42,000 ಇದೆ. ಇಲ್ಲಿ ಇರುವಂತಹ ನಾನ್ HKಯಲ್ಲಿ 7 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯ ಅಭ್ಯರ್ಥಿಗೆ 1 ಮತ್ತು ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಯಲ್ಲಿ ಗ್ರಾಮೀಣ ಮೀಸಲಾತಿ ಇರುವಂಥವರಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1 ಅಂದರೆ ಕೆಟಗರಿ 1ಗೆ 1 ಪೋಸ್ಟ್ ಇದೆ, ಕೆಟಗರಿ 2Aಗೆ 1 ಪೋಸ್ಟ್ ಇದೆ. ಟೋಟಲ್ 5 ಪೋಸ್ಟು ನಾನ್ HKಗೆ ಇದೆ. 1 ಪೋಸ್ಟ್ ಅದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ 1 ಪೋಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಮೀಸಲಿಡಲಾಗಿದೆ. ಅದೇ ರೀತಿ ಹುದ್ದೆಯ ಸಂಖ್ಯೆ 7 ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು ಅಂತ ಇದೆ. ಟೋಟಲ್ 5 ಹುದ್ದೆಗಳು ಇದ್ದು, ವೇತನ ಶ್ರೇಣಿ ಬಂದುಬಿಟ್ಟು 21,400ರಿಂದ 42,000 ಇದೆ. ಇಲ್ಲಿ ನಾನ್ HKಯಲ್ಲಿ ಪರಿಶಿಷ್ಟ ಜಾತಿಗೆ 1, ಸಾಮಾನ್ಯ ಅಭ್ಯರ್ಥಿ ಮತ್ತು ಮಹಿಳೆಗೆ 1 ತಲಾ ಒಂದೊಂದು ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗಕ್ಕೆ 1. ಟೋಟಲ್ 4 ಹುದ್ದೆ ಪ್ಲಸ್ ಮಹಿಳೆ 1. ಟೋಟಲ್ 5 ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 24/3/2024 ಅಂದರೆ ಇದೇ ತಿಂಗಳ 23ನೇ ತಾರೀಕಿನಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/4/2024 ಅಂದರೆ ಏಪ್ರಿಲ್ 23 ಕೊನೆಯ ದಿನಾಂಕವಾಗಿದೆ. ಶುಲ್ಕವನ್ನು ಪಾವತಿ ಮಾಡಲು ಏಪ್ರಿಲ್ 25 ಕೊನೆಯ ದಿನಾಂಕ ಆಗಿದೆ. ಹಾಗಾದರೆ ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ, ಸೀನಿಯರ್ ಪ್ರೋಗ್ರಾಮರ್ ಈ ಒಂದು ಹುದ್ದೆಗೆ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡಾಟಾಬೇಸ್ನಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವವನ್ನು ಹೊಂದಿರಬೇಕು. ಇವೆರಡೂ ವಿದ್ಯಾರ್ಹತೆ ನಿಮ್ಮಲ್ಲಿದ್ದರೆ ಸೀನಿಯರ್ ಪ್ರೋಗ್ರಾಮರ್ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಜೂನಿಯರ್ ಪ್ರೋಗ್ರಾಮರ್ಗೆ ಸೇಮ್ ಕ್ವಾಲಿಫಿಕೇಷನ್ ಇದೆ. ನೆಕ್ಸ್ಟು ಜೂನಿಯರ್ ಕನ್ಸೋಲ್ ಆಪರೇಟರ್. ಇದಕ್ಕೆ ಕಾನೂನು ರೀತ್ಯ ಸ್ಥಾಪಿತವಾಗಿರುವಂತಹ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನವುಳ್ಳವರಾಗಿರಬೇಕು. ಸಂಬಂಧಿತ ಕ್ಷೇತ್ರದಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವವನ್ನು ಹೊಂದಿರಬೇಕು ಅಂತ ಇದೆ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್. ಕಾನೂನು ರೀತ್ಯ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ BCA ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ BSc ಪದವಿಯನ್ನು ಹೊಂದಿರಬೇಕು. ಅಂದರೆ BCA BSc ಪದವಿ ಹೊಂದಿರುವಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕಾನೂನು ರೀತ್ಯ ಸ್ಥಾಪಿತವಾಗಿರುವಂತಹ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ.
ಸಹಾಯಕರು ಕಾನೂನು ರೀತ್ಯ ಸ್ಥಾಪಿತವಾದಂತಹ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕು, ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ಅಂತ ಇದೆ. ಅದೇ ರೀತಿ ಹಿರಿಯ ಸಹಾಯಕರು ಕಾನೂನು ರೀತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು, ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು. ನೆಕ್ಸ್ಟ್, ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು. ಇದಕ್ಕೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಥವಾ ಅದೇ ರೀತಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಇವರು ನಡೆಸುವಂತಹ ಕನ್ನಡ, ಇಂಗ್ಲೀಷ್ ಹಿರಿಯ ದರ್ಜೆಯ ಬೆರಳಚ್ಚುಗಾರರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಇದೆ. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಗಳಿಗೆ ಅಂದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ಇಟ್ಟಿದ್ದಾರೆ. ಶುಲ್ಕ ಸಂದಾಯ ಮಾಡುವಂತಹ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ವೆಬ್ಸೈಟ್ ಲಿಂಕ್ ಮೂಲಕ ಸಂದಾಯ ಮಾಡತಕ್ಕದ್ದು ಅಂತ ಇದೆ. ನೆಕ್ಸ್ಟ್, ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕೆಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ ಒಂದು ವಯೋಮಿತಿಯನ್ನು ನೀಡಲಾಗಿದೆ. ಹಾಗಾದರೆ ಯಾರಿಗೆಲ್ಲ ಈ ಒಂದು ಹುದ್ದೆಗಳು ಅನ್ವಯ ಆಗುತ್ತೋ ಅವರೆಲ್ಲರೂ ಕೂಡ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ತಯಾರಿಯನ್ನು ನಡೆಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ.